ಸೆಂಟರ್ ಏನಿದೆ ಅದರ 50ನೇ ವರ್ಷದ ಮಹೋತ್ಸವ ಕಾರ್ಯಕ್ರಮ ಇದೆ. ಮತ್ತು ವಿಶೇಷವಾಗಿ ಇಲ್ಲಿ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಏನು ಮೊದಲೇ ಅವರಿರುವಂಥ ಏನಾದರೂ ಆರೋಗ್ಯಕ್ಕೆ ತೊಂದರೆಗಳಿದ್ದಾಗ ಅದನ್ನು ಪತ್ತೆ ಹಚ್ಚಿ ಅವರಿಗೆ ರೀಡೆವಲಪ್ಮೆಂಟಲ್ಲಿ ಒಂದು ಥೆರಪಿಯನ್ನು ಕೊಡ್ತಕ್ಕಂಥದ್ದು ಮಾಡುವಂಥ ಹೊಸ ವ್ಯವಸ್ಥೆಯನ್ನು ಕೂಡ ಉದ್ಘಾಟನೆ ಮಾಡಿದ್ವಿ. ಗುಣಶೀಲ ನರ್ಸಿಂಗ್ ಹೋಮ್ ಅಂತ ಇವಾಗೇನು ಹಾಸ್ಪಿಟಲ್ ಇದೆ, ಇದು ಅತ್ಯಂತ ನಮ್ಮ ಬೆಂಗಳೂರು ನಗರದ ಪ್ರಖ್ಯಾತವಾಗಿರುವಂಥ ಒಂದು ಆಸ್ಪತ್ರೆ. ಶ್ರೀಮತಿ ಸುಲೋಚನಾ ಗುಣಶೀಲ ಅವರು 50 ವರ್ಷದ ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ದು. ಇವತ್ತು ಅವರ ಮಗಳಾದಂಥ ದೇವಿಕಾ ಗುಣಶೀಲ ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇದು ಭಾಳ ಹೆಸರುವಾಸಿಯಾಗಿದ್ದಂಥ ಆಸ್ಪತ್ರೆ. ಇಲ್ಲಿ ಬಹುಶಃ ಸಾವಿರಾರು ಜನ ಈ ಆಸ್ಪತ್ರೆಗೆ ಬಂದು ಇಲ್ಲಿ ಹೆರಿಗೆಯಾಗಿ ಆಗಿರ್ತಕ್ಕಂಥದ್ದು ಕೂಡ ಇದೆ. ಅದರಿಂದ ಇದರ 50ನೇ ವರ್ಷ ಭಾಳ ಸಂತೋಷದ ದಿನ. ನಾನು ಇದಕ್ಕೆ ಬಂದು ಭಾಗಿಸ್ತಾ ಇರ್ತಕ್ಕಂಥದ್ದು ನಮಗೂ ಕೂಡ ಭಾಳ ಸಂತೋಷ ಇದೆ. ಗೌರ್ಮೆಂಟ್ ಈಗ ಚಾಮರಾಜನಗರದಲ್ಲಿ ನಾವೇ ಈಗ ನಿರ್ವಹಣೆ ಮಾಡ್ತಾ ಇದ್ದೀವಿ 108. ಅದನ್ನು ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯದ ಸಂಪೂರ್ಣ 108 ಆ್ಯಂಬುಲೆನ್ಸ್ ವ್ಯವಸ್ಥೆ ಏನಿದೆ ಅದು ಸರ್ಕಾರವೇ ನಡೆಸುವಂಥದ್ದಕ್ಕೆ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಮುಂದಿನ 2-3 ತಿಂಗಳಲ್ಲಿ ಅದನ್ನು ಎಲ್ಲ ಜಿಲ್ಲೆಗಳಿಗೆ ವಿಸ್ತರಣೆ ಮಾಡ್ತಕ್ಕಂಥದ್ದು ಕೂಡ ಕ್ರಮ ತಗೊಳ್ತಾ ಇದ್ವಿ. ಈಗ ಚಾಮರಾಜನಗರದಲ್ಲಿ ಈಗ ನಮ್ಮ ಒಂದು ಅಧೀನದಲ್ಲೇ 108 ನಡೀತಾ ಇದೆ. ನಮ್ಮದೇ ಕಂಟ್ರೋಲ್ ರೂಮ್ ಇದೆ, ನಾವೇ ಅದನ್ನು ನಿಯಂತ್ರಣ ಮಾಡ್ತಾ ಇದ್ವಿ. ಅದರ ಏನು ಈಗ ಇರುವಂಥ ಎಲ್ಲ ವ್ಯವಸ್ಥೆಗಳು ನೋಡಿಕೊಂಡು ಈಗ ಟೆಂಡರ್ ಕರೆದಿದ್ದೇವೆ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದನ್ನು ನಾವೇ ನಡೆಸುವಂಥದ್ದು ಕೂಡ ಮಾಡ್ತೀವಿ. ಸೊ 108 ಈ ದೇಶದಲ್ಲೇ ಪ್ರಥಮ ರಾಜ್ಯ ಆಗುತ್ತೆ ಕರ್ನಾಟಕ. ಆರೋಗ್ಯ ಇಲಾಖೆಯೇ ನಡೆಸ್ತಾ ಇರುವಂಥದ್ದು. ಇದೀಗ ಬೇರೆ ಔಟ್ಸೋರ್ಸ್ ಮಾಡ್ತಾ ಇದ್ದೀವಿ, ಈಗ ನಾವೇ ನಡೆಸ್ತೀವಿ. ಡಾಕ್ಟರ್ ರಾಜಶೇಖರ್ ನಾಯಕ್ ಅಂತ ನಾನು, ಡಾಕ್ಟರ್ ದೇವಿಕಾ ಗುಣಶೀಲ ಅವರು ಈ ಗುಣಶೀಲ ಆಸ್ಪತ್ರೆನ ನಡೆಸ್ತಾ ಇದ್ದೀವಿ. ಈ ವರ್ಷಕ್ಕೆ ನಮ್ಮದು 50 ವರ್ಷ ಆಯಿತು ಹಾಸ್ಪಿಟಲ್ ಓಪನ್ ಆಗಿ. ಅದಕ್ಕೆ ನಾವು ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನ್ನು ಇವತ್ತು ಕರೆದು ಅವರು ನಮ್ಮದು ಹಾಸ್ಪಿಟಲ್ದು ಫ್ರಂಟೇಜ್ ಫಸಾಡ್ ಅಂತ ಏನು ಹೇಳ್ತೀವಿ ಅದು ಚೇಂಜ್ ಮಾಡಿದ್ದೀವಿ. ಇದು 1998ರಲ್ಲಿ ಮಾಡಿರೋದು. ಅದಕ್ಕೆ ಇವಾಗ ಚೇಂಜ್ ಮಾಡಿದ್ದಕ್ಕೆ ಅದನ್ನು ಉದ್ಘಾಟನೆ ಮಾಡಿದರು. ಅದೇ ಥರ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅಂದರೆ ಹುಟ್ಟಿ ಕೆಲವು ತಿಂಗಳಲ್ಲೇ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ನೋಡ್ಕೊಳ್ಳೋಕ್ಕೆ ಮಲ್ಟಿಡಿಸಿಪ್ಲಿನರಿ ಟೀಮ್ ಅಂತ ಇರುತ್ತೆ, ಅದನ್ನು ಅವರು ಉದ್ಘಾಟನೆ ಮಾಡಿದರು. ಆಮೇಲೆ 3ನೇದಾಗಿ ಫೇಶಿಯಲ್ ರೆಕಗ್ನಿಷನ್ ಅಂದರೆ ಯಾರಾದರೂ ಈ ಡಿಜಿ ಯಾತ್ರಾ ಥರ ಫೇಶಿಯಲ್ ರೆಕಗ್ನಿಷನ್ ಸಾಫ್ಟ್ವೇರ್, ಅದು ಪೇಷಂಟ್ಸ್ಗೆ ಬಂದ ತಕ್ಷಣ ಅವ್ರದ್ದು ಒಂದು ಸರಿ ಫೋಟೋ ತಗೊಳ್ತೀವಿ. ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಸುಮ್ಮನೆ ಫೋಟೋ ನೋಡಿದರೆ ಅವ್ರದ್ದು ರಿಜಿಸ್ಟರ್ ಆಗಿಬಿಡುತ್ತೆ, ಪೇಷಂಟ್ ಬಂದಿದ್ದಾರೆ ಅಂತ ನಮಗೆ ತಿಳುವಳಿಕೆ ಬರುತ್ತೆ. ಹಾಗೂ ಅವ್ರದ್ದು ರಿಪೋರ್ಟ್ಸು, ಸ್ಕ್ಯಾನ್ ರಿಪೋರ್ಟ್ಸ್ ಆಗಲಿ, ಬ್ಲಡ್ ರಿಪೋರ್ಟ್ಸ್ ಆಗಲಿ, ಅದೆಲ್ಲ ಅವರೇ ತಗೊಳ್ತಾ ಇದ್ದಾರಂತ ನಾವು ಕನ್ಫರ್ಮ್ ಮಾಡೋದಕ್ಕೆ ಅದು ತುಂಬ ಅನುಕೂಲ ಆಗುತ್ತೆ. ಈ ಥರ ನಾವು ಬೆಂಗಳೂರಲ್ಲಿದ್ದು ಈ ಥರ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಆಗಿದ್ದು ಅದನ್ನು ಟೆಕ್ನಾಲಜಿನ ನಮ್ಮ ಹೆಲ್ತ್ ಕೇರ್ನಲ್ಲಿ ಉಪಯೋಗಿಸೋಣ ಅಂತ ಇದು ಫೇಶಿಯಲ್ ರೆಕಗ್ನಿಷನ್ ಅಂತ ಅದು ಬೇರೆ, ಅದು ನಮ್ಮ ದಿನೇಶ್ ಗುಂಡೂರಾವ್ ಅವರು ಅದನ್ನು ಉದ್ಘಾಟನೆ ಮಾಡಿದ್ವಿ. ಏನಂದರೆ ನಮ್ಮ ಗುಣಶೀಲ ಹಾಸ್ಪಿಟಲ್ ತುಂಬ ವರ್ಷದಿಂದ ನಾವು ನಡ್ಸ್ಕೊಂಡು ಬಂದಿರೋದ್ರಿಂದ ನಾವು ನಮ್ಮದು ಮುಖ್ಯವಾಗಿ ಸರ್ವಿಸ್ ರಿಲೇಟೆಡ್ ನಮ್ಮದು ಕೆಲಸ, ಮೆಡಿಕಲ್ ಸರ್ವಿಸ್ ನಾವು ಪ್ರೊವೈಡ್ ಮಾಡ್ತೀವಿ, ಅದಕ್ಕೆ ಚಾರ್ಜಸ್ ಮಾಡ್ತೀವಿ. ಅದಕ್ಕೆ ಏನೇನು ಟೆಸ್ಟ್ಗಳು ಬೇಕು, ಏನೇನು ಅದಕ್ಕೆ ಇನ್ಫಾರ್ಮೇಷನ್ ಬೇಕು ಅದನ್ನೆಲ್ಲ ನಾವು ಕ್ಲೀನಾಗಿ ಪೇಷಂಟ್ಸ್ಗೆ ಹೇಳಿ ಅದ್ರ ಕಾಸ್ಟ್ ಆಗಲಿ, ಅದ್ರ ಎಷ್ಟು ಖರ್ಚಾಗುತ್ತೆ, ಅದರಲ್ಲಿ ಸಕ್ಸಸ್ ರೇಟ್ ಎಷ್ಟು, ನೀವಿಷ್ಟು ಖರ್ಚು ಮಾಡಿದರೆ ನಿಮಗೆ ಏನು ಸಿಗುತ್ತೆ ಅದರಿಂದ ಅಂತ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ 2-3 ಸಲ ಎಕ್ಸ್ಪ್ಲೈನ್ ಮಾಡಿ ನಾವು ಮುಂದುವರಿಸ್ತೀವಿ. ಅದೇ ಮಾಡಿಸ್ಕೊಳ್ರಿ, ಇದೇ ಮಾಡಿಸ್ಕೊಳ್ಬೇಕಂತ ಆ ಥರ ಇಲ್ಲ. ಯಾಕೆ ಮಾಡ್ತಾ ಇದ್ದೀವಿ ಅಂತ ಪೇಷಂಟಿಗೆ ಗೊತ್ತಾಗಬೇಕು. ಇವಾಗ ಎಲ್ರಿಗೂ ತಿಳುವಳಿಕೆ ಇದೆ, ಅವರು ಓದ್ತಾರೆ. ಇವಾಗ ಎಲ್ರಿಗೂ ಇಂಟರ್ನೆಟ್ ಇದೆ, ತಿಳುವಳಿಕೆ ಗೊತ್ತಿರುತ್ತೆ. ಅದಕ್ಕೆ ಅವರಿಗೆ ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಕೆಲವರಿಗೆ ಒಂದೇ ಸರಿ ಹೇಳಿದರೆ ಮೆಡಿಕಲ್ ಟರ್ಮ್ಸ್ ಎಲ್ಲ ಅರ್ಥ ಆಗಲ್ಲ. ಅದಕ್ಕೆ 2-3 ಸರಿ ನೀವು ತಿಳಿದೇ ಹೋದರೆ ಹೇಳಿ, ಇದು ಟೆಸ್ಟ್ ಯಾಕೆ ಮಾಡ್ತಾ ಇದ್ದೀವಿ, ಕಾಸ್ಟ್ಲಿ ಟೆಸ್ಟ್ ಇದು ಯಾಕೆ ಮಾಡ್ತಾ ಇದ್ದೀವಿ, ಈ ಟೆಸ್ಟ್ಗೆ 2,000 ರೂಪಾಯಿ ಆಗುತ್ತೆ, ಯಾಕೆ ಈ ಥರ ಮಾಡಬೇಕು, ನಿಮ್ಮಿಂದ ಏನು ಅನುಕೂಲ ಆಗುತ್ತೆ ಅದು ಮಾಡಿದರೆ ಅದನ್ನು ನಾವು ಮುಖ್ಯವಾಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಪೇಷಂಟ್ಸ್ಗೆ. ಈಗ ಪೇಷಂಟ್ಸ್ ನಮ್ಮ ಹಾಸ್ಪಿಟ್ಲಿಗೆ ಬರೋರಾಗಲಿ, ನಮ್ಮ ರಿಲೇಟಿವ್ಸ್ ಆಗಲಿ ಒಂದೇ ಥರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನಮ್ಮದು ಮೆಡಿಕಲ್ ಸರ್ವಿಸ್ ದೃಷ್ಟಿಯಿಂದ ನಾವು ಈ ಹಾಸ್ಪಿಟಲ್ನ ನಡೆಸ್ಕೊಂಡು ಬಂದಿದ್ದೀವಿ. ದೇವ್ರ ದಯೆಯಿಂದ 50 ವರ್ಷ ನಾವು ನಡೆಸಿದ್ದೀವಿ. ಅವ್ರನ್ನ ಭಗವಂತ ಮನಸ್ಸು ಮಾಡಿದರೆ ಇನ್ನೊಂದು 50 ವರ್ಷ ಹಿಂಗೆ ಸರ್ವಿಸ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಉದ್ದೇಶ ಬರ್ತಾ ಇದೆ. ಬಟ್ ಅದು ಇವಾಗ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ನಾವು ಏನು ಟೆಕ್ನಾಲಜಿ ಯೂಸ್ ಮಾಡಿದ್ರು ನಮ್ಮ ಉದ್ದೇಶ ಏನಂದರೆ ಪೇಷಂಟ್ಗಳಿಗೆ ಅದರಿಂದ ಬೆನಿಫಿಟ್ ಇದೆಯಾ, ಅದು ಮುಖ್ಯವಾಗಿ ನಾವು. ಯಾಕಂದರೆ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿದ್ರು ಅದ್ರ ಜೊತೆ ವೆಚ್ಚ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಆ ಖರ್ಚಿಗೆ ಅವ್ರಿಗೆ ತಕ್ಕಂತೆ ಅವರಿಗೆ ಅನುಕೂಲ ಆಗುತ್ತಾ, ಅವರಿಗೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತಾ, ಅವ್ರಿಗೆ ಏನು ಥರ ಅನುಕೂಲ ಆಗುತ್ತೆ ಅಂತ ಅದು ನಾವು ಸ್ಟಡಿ ಮಾಡಿ ಅದನ್ನು ಪೇಷಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡಿ, ಅದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಅದು. ಯಾಕಂದರೆ ಎಲ್ಲ ಕಡೆ ಏನೇನೋ ಟೆಕ್ನಾಲಜಿ ಬರ್ತವೆ, ಅದನ್ನೆಲ್ಲ ಹಾಕ್ಬಿಟ್ಟು ಅವರಿಗೆ ಎರ್ರಾಬಿರಿ ಖರ್ಚು ಮಾಡಿಸ್ಬಿಟ್ಟು ಕೊನೆಗೆ ಅವ್ರಿಗೆ ಬೆನಿಫಿಟ್ ಇಲ್ಲೋದ್ರೆ ಯಾಕೆ ಮಾಡ್ಬೇಕು ನಾವು ಆ ಥರದವ್ರು.
ಖಂಡಿತ ಬೆನಿಫಿಟ್ ಇತ್ತು ಅಂತ ನಮಗೆ ಕನ್ವಿನ್ಸ್ ಆದರೆ, ಸೈಂಟಿಫಿಕಲಿ ಕನ್ವಿನ್ಸ್ ಆದರೆ ನೋಡ್ರಿ ಈ ಥರ ಮಾಡಿದರೆ ನಿಮ್ಗೆ ಅನುಕೂಲ ಆಗುತ್ತೆ. ಆಯಿತು, ನಿಮ್ಗೆ ಇದು ಎಫೋರ್ಡೆಬಿಲಿಟಿ ಇಲ್ವಾ, ಪರವಾಗಿಲ್ಲ. ನಾವು ಹಳೆ ಕಾಲದಲ್ಲಿ ಹೆಂಗೆ ಮಾಡ್ತಾ ಇದ್ವಿ ವಿದೌಟ್ ಟೆಕ್ನಾಲಜಿ, ಅದು ಇದೆ ನಮ್ಮ ಹತ್ರ. ಯಾಕಂದರೆ ಸಾಕಷ್ಟು ಅನುಭವ ಇದೆ ನಮಗೆ, 25 ವರ್ಷದ 50 ವರ್ಷದ ಅನುಭವ ಇದೆ. ಅದನ್ನು ಉಪಯೋಗಿಸ್ತೀವಿ. ಯಾಕೆ 20 ವರ್ಷದಿಂದ ಎಲ್ಲಿತ್ತು ಟೆಕ್ನಾಲಜಿ, ಇವಾಗ ಬಂದಿದೆ. ಸೊ ಆ ಥರ ನಾವು ಆ ದೃಷ್ಟಿಯಿಂದ ನಡ್ಸ್ಕೊಂಡು ಬಂದಿದ್ದೇವೆ ನಾವು.